ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಕ್ಚುಲಿ ಇವತ್ತಿನ ಒಂದು ಬ್ಲಾಗ್ ಬಂದ್ಬಿಟ್ಟು ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ 1003 ಆಗಿದ್ದಾರೆ. ಅಂದ್ರೆ 1003 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮ್ಮೆಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದು ಎಷ್ಟು ಖುಷಿ ವಿಷಯ ಅಂದ್ರೆ ನನ್ಗಂತೂ, ನನ್ಗೆ ಅಂತಲ್ಲ, ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರೆ, ಒಂದು ಡ್ರೀಮ್ ಇರುತ್ತೆ ಅವ್ರಿಗೆ, ಏನಾದ್ರೂ ಸ್ವಲ್ಪ ಜನಕ್ಕೆ ರೀಚ್ ಆಗ್ಬೇಕು ಅಂಡ್ ಸ್ವಲ್ಪ ಜನ ಏನೋ ಅವರು ಒಂಥರ ಸಪೋರ್ಟಿವ್ ಆಗಿದ್ದಾಗ ಏನಾದ್ರೂ ಒಳ್ಳೆ ಕೆಲಸ ಮಾಡಕ್ ಹೋದಾಗ ತುಂಬಾ ಖುಷಿ ಆಗತ್ತೆ. ಸೊ ಆ ಖುಷಿ ನನ್ಗೂ ಆಗ್ತಾ ಇದೆ, ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಿಲ್ಲ. ಆಕ್ಚುಲಿ ನಿನ್ನೆನೆ ನನ್ಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಸೊ ನಂಗೆ ಥ್ಯಾಂಕ್ಸ್ ಹೇಳೋದಕ್ಕೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಸೊ ಹಂಗಾಗಿ ಇವತ್ತು ಎಲ್ಲ ಕೆಲಸಗಳಿದ್ರು ಮುಗಿಸ್ಕೊಂಡು ಬೇಗನೆ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಸಂಜೆ ಅರೌಂಡ್ 7:17 PM ಆಗಿತ್ತು. ಸೊ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ಸ್ ಹೇಳಿದ್ದೀನಿ ಎಲ್ರಿಗೂ. ಇಷ್ಟು ದಿವಸ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ 6 months ಕಂಪ್ಲೀಟ್ ಆಲ್ಮೋಸ್ಟ್ ಆಗಕ್ ಬಂದಿದೆ. ಇನ್ನೊಂದು 14 days ಅಂತ. ಸೊ ಎಷ್ಟು ಖುಷಿ ಆಗ್ತದೆ ಅಂದ್ರೆ ನಂಗೆ ನಿಜವಾಗ್ಲೂ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತದೆ. ಬಿಕಾಸ್ ಅದು ಏನೋ ಒಂದು ಹೊಸ ಕೆಲಸ ಮಾಡಕ್ಕಾಗಿ ಅಥವಾ ಏನಾದ್ರೂ ಒಂದು ನಾವು ಟ್ರೈ ಮಾಡ್ತೀವಿ ಹೊಸದಾಗಿ, ಏನಾದ್ರೂ ಒಂದು ಲೈಕ್ ಬಿಸ್ನೆಸ್ ಆಗಲಿ, ವರ್ಕ್ ಆಗಲಿ ಅಥವಾ ಎಜುಕೇಶನ್, ಯಾವುದೇ ಒಂದು ವಿಷಯ ಇರ್ಬೋದು. ಸೊ ಅದ್ರಲ್ಲೆಲ್ಲರೂ ಒಂದು ಖುಷಿ ಇರುತ್ತೆ ಸ್ಟಾರ್ಟಿಂಗ್ ಟೈಮಲ್ಲಿ. ಅಂದ್ರೆ ಏನೋ ಒಂಥರ ಯಾರಾದ್ರೂ ಸಪೋರ್ಟ್ ಮಾಡಿದಾಗ, ಇಲ್ಲ ಒಳ್ಳೇದಾಗುತ್ತೆ ಅಥವಾ ನಿನ್ ಕೈಲಿ ಆಗುತ್ತೆ ಮಾಡು ಅಂತ ಎಲ್ಲ ಹೇಳೋರು ಇರ್ತಾರಲ್ಲ, ಆ ತರದವ್ರು ಇದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಆಕ್ಚುಲಿ ನಾವು ಯಾವತ್ತು ಒಂದೊಳ್ಳೆ ಕೆಲಸ ಮಾಡ್ತಿದೀವಿ ಅಂದಾಗ ಅದ್ರ ಬಗ್ಗೆ ಸ್ವಲ್ಪ ಜನ ಒಳ್ಳೇದಾಗೂ ಮಾತಾಡ್ತಾರೆ, ಕೆಟ್ಟದಾಗೂ ಮಾತಾಡ್ತಾರೆ. ನಿನ್ ಕೈಲೆಲ್ಲ ಆಗುತ್ತೆ ಅನ್ನೋ ತರದ್ದು, ನಿನ್ ಕೈಲಿ ಆಗುತ್ತೆ ಮಾಡು, ಟ್ಯಾಲೆಂಟ್ ಇದೆ ಅನ್ನೋ ತರದವರು ಇರ್ತಾರೆ. ನಾನು ಎಲ್ರಿಗೂ ಹೇಳೋದು ಇಷ್ಟ, ನೀವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಸಪೋರ್ಟ್ ಯಾರು ಮಾಡ್ತಾರೆ ಅಂತವ್ರ ಕಡೆ ನೀವು ಸ್ವಲ್ಪ ಫೋಕಸ್ ಮಾಡಿ. ಬಿಕಾಸ್ ಸಪೋರ್ಟ್ ತುಂಬಾ ಮುಖ್ಯ ಅಂಡ್ ಒಳ್ಳೆ ರೀತಿಯಲ್ಲಿ ಇರ್ಬೇಕು ಅಂತ ಅಷ್ಟೇನೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮೈನ್ ಬಂದ್ಬಿಟ್ಟು ಮೈಂಡ್ ಫ್ರೀ ಮಾಡ್ಕೊಳ್ಬೇಕು, ಯಾವ್ದಾದ್ರು ಒಂದು ವರ್ಕ್ ಅನ್ನೋದು ಬಿಸಿ ಆಗ್ಬೇಕು. ಎಲ್ರಿಗೂ ಗೊತ್ತು, ಹೆಣ್ಮಕ್ಳು ಅಂತಂದ್ರೆ ಮನೆ ಕೆಲಸ, ಪಾಪು ನೋಡ್ಕೊಳ್ಳೋದು ಇದೇ ಆಗಿರುತ್ತೆ. ನಮ್ಗೆ ಅಂತ ನಾವು ಏನನ್ನೂ ಮಾಡ್ಕೊಳಕ್ಕಾಗಲ್ಲ ಅಂಡ್ ಇಂಡಿಪೆಂಡೆಂಟ್ ಆಗಿ ಇರಬಹುದು. ಆ ದುಡ್ಡು ಬರೋದು ಸೆಕೆಂಡ್ರಿ, ಅದು ದುಡ್ಡು ಬರುತ್ತೆ ಬರಲ್ಲ ಅಥವಾ ದುಡ್ಡು ಬರೋ ರೀತಿ ನಾವು ರೀಚ್ ಆಗ್ತೀವೋ ಇಲ್ವೋ ಅನ್ನೋದು. ಬಟ್ ಏನಾದ್ರೂ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ಟ್ರೈ ಮಾಡ್ತೀವಿ, ಏನಾದ್ರೂ ನಮ್ಮಿಂದ ಆಗುತ್ತೆ ಕೆಲಸ ಅನ್ನೋದಕ್ಕೆ ಒಂದು ಸಪೋರ್ಟ್ ಸಿಕ್ತಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಸೊ ನೀವೆಲ್ಲರೂ ನಂಗೆ ನನ್ನ ಈ ಒಂದು ಜರ್ನಿಲಿ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ತುಂಬಾ ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದೀರಾ, ಫ್ರೆಂಡ್ಸ್ ಇದ್ದೀರಾ ಅಂಡ್ ತುಂಬಾ ಜನ ನಂಗೆ ಗೊತ್ತಿಲ್ಲದೆ ಇರೋರು ಸಹ ತುಂಬಾ ಸಪೋರ್ಟಿವ್ ಆಗಿದ್ದೀರಾ. ಇಷ್ಟ ದಿನ ನಿಮ್ಮೆಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ. ನನ್ಗೆ ಅಂತಲ್ಲ, ನಂತರ ತುಂಬಾ ಜನ ಇವಾಗೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಏನೋ ಒಂಥರ ಬರೀ ಮನೇಲೇನೆ ಮನೆ ಕೆಲಸ ಮಾಡ್ಕೊಂಡಿರ್ಬೇಕು ಹೆಣ್ಮಕ್ಳು ಅನ್ನೋದು ಮೈಂಡ್ ಸೆಟ್ ಇಲ್ಲ ಇತ್ತೀಚೆಗೆ ತುಂಬಾ ಜನದ್ದು. ಬಿಕಾಸ್ ಇವಾಗಿನ ಜನರೇಷನ್ ಆಗಿದೆ ಅಂಡ್ ಟ್ಯಾಲೆಂಟ್ ಇರ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾದ್ರೂ ಕಷ್ಟ ಆಗುತ್ತೆ. ನನ್ಗೂ ಇವಾಗ ಇತ್ತೀಚೆಗೆ ಸ್ಟಾರ್ಟಿಂಗ್ ವಿಡಿಯೋಸ್ ನೋಡ್ಕೊಂಡಾಗ ಅಥವಾ ಸ್ಟಾರ್ಟಿಂಗ್ ಟೈಮಲ್ಲಿ ಇದ್ದಿದ್ದು ನನ್ನ ಟ್ಯಾಲೆಂಟ್ಗೂ ಲೈಕ್ ನನಗೆ ಇದ್ದಿದ್ದಂತಹ ಎಡಿಟಿಂಗ್ ವಿಷಯದ ಬಗ್ಗೆ ಆಗ್ಲಿ, ವ್ಲಾಗ್ಸ್ ಮಾಡ್ಕೊಳ್ಳೋದು, ಮಾತಾಡೋದಾಗ್ಲಿ ತುಂಬಾ ಚೇಂಜಸ್ ಆಗಿದೆ. ಸೊ ಯಾವುದೇ ಒಂದು ಕೆಲಸ ಆಗ್ಲಿ ಪ್ರಾಕ್ಟೀಸ್ ಮೇನ್ ಅಂಡ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ಬೇಕು, ಅವಾಗ್ಲೇ ಅದಕ್ಕೊಂದು ವ್ಯಾಲ್ಯೂ ಸಿಗೋದು. ಸೊ ನನ್ಗಂತೂ ಇವಾಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಏನೋ ತಿಳ್ಕೊಂಡಿದೀನಿ ಯೂಟ್ಯೂಬ್ ಬಗ್ಗೆ ಅನ್ನೋದೊಂದು ಖುಷಿ ಇದೆ. ಅಂಡ್ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಅಪ್ಡೇಟ್ ಆಗಿ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಇರ್ಬೇಕು ಅಂತ. ಸಮ್ಟೈಮ್ಸ್ ಆಚೆ ಈಚೆ ಆಗುತ್ತೆ, ಬಿಕಾಸ್ ಪಾಪ ಇರ್ತಾನೆ, ಅವ್ನು ಇವಾಗ ಅಂಬೆಗಾಲೆಲ್ಲ ಓಡಾಡ್ತಾನಲ್ವಾ. ಇನ್ನೇನು ಅವ್ನಿಗೆ ನೆಕ್ಸ್ಟ್ ಮಂತ್ ಬಂದ್ರೆ 1 year ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಅಪ್ಡೇಟ್ ಆಗಿರಕ್ ಆಗ್ತಿಲ್ಲ. ಬಟ್ ನಾನು ಆದಷ್ಟು ನನ್ನ ಶಕ್ತಿ ಮೀರಿ ನಾನು ಟ್ರೈ ಮಾಡ್ತೀನಿ. ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ, ಹೆಣ್ಮಕ್ಳು ಅಂದ್ರೆ ಮನೆ ಕೆಲಸ ಮಾಡ್ಕೊಬೇಕು, ಮಕ್ಳು ನೋಡ್ಕೊಳ್ಬೇಕು, ತುಂಬಾ ಅಂದ್ರೆ ಜವಾಬ್ದಾರಿಗಳಿದೆ. ಸೊ ಅದನ್ನೆಲ್ಲ ಮೀರಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಅಂತವ್ರಿಗೆಲ್ರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಸಹ ಕೇಳ್ಕೊಳ್ತೀನಿ. ಬಿಕಾಸ್ ಏನೋ ಒಂದು ಡ್ರೀಮ್ ಇಟ್ಕೊಂಡು ಅಥವಾ ಕೆಲವೊಬ್ಬರಿಗೆ ದುಡ್ಡಿನ ಅವಶ್ಯಕತೆನೂ ಇರುತ್ತೆ ಅಂಡ್ ಸ್ವಲ್ಪ ಜನ ಇಂಡಿಪೆಂಡೆಂಟ್ ಆಗಿ ಅಥವಾ ನಮ್ಮ ಟ್ಯಾಲೆಂಟ್ ನ ತೋರಿಸ್ಕೊಬೇಕು ಅಂತಾನು ಈ ಫೀಲ್ಡ್ಗೆ ಬಂದಿರ್ತಾರೆ. ಅದು ಒಂದು ಗುಡ್ ರೀತಿಲಿ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಿಕಾಸ್ ನಾನು ಒಂದು ಒಳ್ಳೆ ರೀತಿಲಿ ನನ್ಗೆ ಗೊತ್ತಿರೋ ಅಷ್ಟು ವಿಷಯಗಳನ್ನ ನಿಮ್ಗೆ ಶೇರ್ ಮಾಡ್ಕೊಂಡು ಯಾರಿಗಾದ್ರೂ ಏನಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ನಿಜವಾಗಿ ನಂಗೇನು ಐಡಿಯಾ ಇರ್ಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಥಿಂಕ್ ಮಾಡೋ ಲೆವೆಲ್ ಚೇಂಜ್ ಆಗಿದೆ. ನಾನು ಪರ್ಸನಲ್ ಲೈಫ್ಲು ತುಂಬಾ ಅಳವಡಿಸ್ಕೊಂಡಿದ್ದೀನಿ. ಅಂಡ್ ತುಂಬಾ ಬ್ಯುಸಿ ಆಗಿದ್ರೆ ನಮ್ಗೆ ಏನೋ ಒಂಥರ ಇನ್ನೂ ಏನಾದ್ರು ಕ್ರಿಯೇಟಿವ್ ಆಗಿ ಕಲಿಬೇಕು ಮಾಡ್ಬೇಕು ಅನ್ನೋದು ಒಂದು ಆಟ ಆಗ್ಲಿ ಅಥವಾ ಒಂದು ಗೋಲ್ ತರ ಆಗುತ್ತೆ.
ಸೊ ನಮ್ಮ ಮೈಂಡ್ಗೆ ಅಥವಾ ನಮ್ಮ ಮನಸ್ಸಿಗೆ ಒಂದು ಸೊ ಸಪೋರ್ಟ್ ಮಾಡಿದ್ದಾರೆ ನನಗೆ ಎಲ್ರಿಗೂ, ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ಎಷ್ಟು ಖುಷಿ ಆಗ್ತದೆ ಅಂತ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತದೆ. ತುಂಬಾ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕೆಲವೊಬ್ರು ಕಮೆಂಟ್ಸ್ ಆಗ್ತಾ ಇದ್ದೀರಾ. ನನಗೆ ಕೆಲವೊಂದು ವಿಷಯಗಳ ಬಗ್ಗೆ ಗೊತ್ತಿರುತ್ತೆ, ಅದಕ್ಕೆ ನಾನು ಬ್ಲಾಗ್ಸ್ನ ಮಾಡ್ತೀನಿ, ಅಂದ್ರೆ ಲೈಕ್ ವಿಡಿಯೋಸ್ನ. ಆ್ಯಂಡ್ ಕೆಲವೊಂದು ನಂಗೆ ಗೊತ್ತಿರಲ್ಲ, ನಾನು ಆ ಥರದ ವಿಡಿಯೋಸ್ಗಳನ್ನ, ಕೆಲವೊಂದು ಟಿಪ್ಸ್ಗಳನ್ನ ನನಗೆ ಅಷ್ಟು ಕೂಡ ಕಂಫರ್ಟ್ ಆಗಲ್ಲ. ಬಿಕಾಸ್ ನಾನು ಕುಕ್ಕಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ, ಅಂದರೆ ಏನು ಅದ್ರ ಬಗ್ಗೆ ಐಡಿಯಾ ಅಷ್ಟು ನಾಲೆಡ್ಜ್ ಇಲ್ಲ. ಬಿಕಾಸ್ ನಾನು ಅಷ್ಟೊಂದು ಇನ್ನು ಕುಕ್ಕಿಂಗ್ ಅಲ್ಲಿ ಇನ್ನೂ ಆ ಥರದ್ದೆಲ್ಲ ಟ್ರೈ ಮಾಡಕ್ ಹೋಗಿಲ್ಲ, ಕುಕ್ಕಿಂಗ್ ವಿಡಿಯೋಸ್ಗಳು ಜಾಸ್ತಿ. ಸೊ ನಂಗೆ ಎಷ್ಟು ಗೊತ್ತಿದೆ ಅಥವಾ ನಾನೇನ್ ಮಾಡ್ತೀನಿ ಆ ಥರದನ್ನೆಲ್ಲ ನಾನು ರೆಸಿಪೀಸ್ಗಳನ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಜನ ನನ್ನ ಏರ್ ಕೇರ್ ಬಗ್ಗೆನೇ ಕೇಳಿದ್ದೀರಾ. ಆ್ಯಂಡ್ ಒಬ್ರು ಸಬ್ಸ್ಕ್ರೈಬರ್ ಇತ್ತೀಚೆಗೆ ನಂಗೆ ಏರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋದ್ರ ವಿಡಿಯೋ ಕೇಳ್ತಾನೆ ಇದ್ದೀರಾ. ಸಾರಿ ಕೇಳ್ತೀನಿ, ಬಿಕಾಸ್ ನಂಗೆ ವ್ಲಾಗ್ ಮಾಡಕ್ ಆಗ್ತಿಲ್ಲ ಅದ್ರ ಬಗ್ಗೆ ವಿಡಿಯೋನ. ಬಿಕಾಸ್ ನಂಗೆ ಪಾಪು ಇಟ್ಕೊಂಡು ಇವಾಗ ಅದು ನಾನು ಸಹ ನನ್ನ ಏರ್ ಆಯಿಲ್ ಖಾಲಿ ಆಗಿದೆ, ನಾನು ಪ್ರಿಪೇರ್ ಮಾಡ್ಕೊಳ್ಬೇಕು. ಖಂಡಿತವಾಗ್ಲೂ ನಾನು ಮಾಡ್ಕೊಂಡಾಗ ಬ್ಲಾಗ್ನ ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಯಾರನ್ನು ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಇನ್ನೂ ತುಂಬ ಮೈಂಡಲ್ಲಿ ಇದೆ ಕೆಲವೊಂದು ಟಿಪ್ಸ್ಗಳ ಬಗ್ಗೆ ಆಗಲಿ, ಬ್ಲಾಗ್ಸ್ಗಳ ಬಗ್ಗೆ ಆಗಲಿ, ಇನ್ನೂ ಏನಾದ್ರು ಕಲಿಬೇಕು, ಕ್ರಿಯೇಟಿವ್ ಆಗಿ ಮಾಡಬೇಕು ನಾನು. ಆ್ಯಂಡ್ ತುಂಬ ಜನಕ್ಕೆ ರೀಚ್ ಆಗಬೇಕು, ಗೊತ್ತಾಗಬೇಕು ಅಂತ ಆದಷ್ಟು ನನಗೆ ಏನು ನಾಲೆಡ್ಜ್ ಇದೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ, 1003 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನಿಜವಾಗ್ಲೂ ಅದೊಂದು ದೊಡ್ಡ ಸಪೋರ್ಟ್ ಅಂತ ಹೇಳ್ಬೋದು. ಬಿಕಾಸ್ ಯಾರೋ ಎಲ್ಲ ಇರ್ತಾರೆ, ನಮ್ಮ ವಿಡಿಯೋಸ್ ನೋಡ್ತಾರೆ, ನಮಗೊಂದು ಲೈಕ್ ಆಗಲಿ ಅಥವಾ ಒಂದು ಕಮೆಂಟ್ ಆಗಲಿ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಚಿಕ್ಕ ವಿಷಯ ಇಲ್ಲ. ಬಿಕಾಸ್ ಯಾಕೆಂದ್ರೆ ಕೆಲವೊಬ್ರು ಗೊತ್ತಿರೋರನ್ನೇ ಕೆಲವೊಂದ್ಸಲ ಸಪೋರ್ಟ್ ಮಾಡಲ್ಲ. ಆ್ಯಂಡ್ ದೂರದಲ್ಲಿ ಎಲ್ಲೋ ಇವರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅದು ನಿಜವಾಗ್ಲೂ ಒಂದು ದೊಡ್ಡ ಖುಷಿ. ಆ್ಯಕ್ಚುಲಿ ಎಲ್ಲ ಬ್ಲಾಗರ್ಸ್ಗಳಿಗೂ ಹೌದು. ಸೊ ನನಗೂ ಅಷ್ಟೇ ಖುಷಿ ಇದೆ. ಆ್ಯಂಡ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಅಪ್ಪಾಜಿ ಬಂದರು, ಹಂಗಾಗಿ ಸ್ವಲ್ಪ ನಾನು ಆಚೆ ಹೋಗ್ಬಂದೆ. ಆ್ಯಂಡ್ ಹೇಳ್ತಾ ಇವತ್ತಿನ ಬ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ, ಎಲ್ಲರೂ ಹೊಸ ಯೂಟ್ಯೂಬರ್ಸ್ಗೆ ನೀವು ಸಹ ಸಪೋರ್ಟ್ ಮಾಡಿ, ಒಂದು ಖುಷಿ ಆಗುತ್ತೆ ಅವ್ರಿಗೂ. ಆ್ಯಂಡ್ ಇನ್ನು ಹೆಚ್ಚು ಕಂಟೆಂಟ್ಸ್ಗಳ ಬಗ್ಗೆ ಅವ್ರಿಗೆ ಏನೇನು ನಾಲೆಡ್ಜ್ ಇದೆ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ನೆನಪಾಗ್ಲಿ ಅಂತ ಹೇಳ್ತಾ ಈ ಬ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ಕನ್ನಡ ಜೊತೆ ಒಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. Take care, bye bye. Lots of love. Thank you.